ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಾಬಾಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಮಾಜ ಚಾನಲನ್ನು ಫಾಲೋ ಮಾಡಿ. ಕೊಪ್ಪಳ ತಾಲೂಕು ಕಾರ್ಖಾನೆಗಳ ಒಂದು ಹಬ್ಬ ಆಗಿದೆ. ಅದರಲ್ಲಿಯೂ ಸಹ ಉಕ್ಕು ಕಾರ್ಖಾನೆಗಳಿಂದಾಗಿ ಇದು ಸ್ಟೀಲ್ ನಗರಿ ಅನ್ನುವಂಥ ಮಟ್ಟಕ್ಕೆ ಇದೆ. ಇನ್ನು SEZ ವಿಶೇಷ ಕೈಗಾರಿಕಾ ಘಟಕ ಏನು ಬಂತು, ಆ ವಲಯ ಏನು ಜೋನ್ ಆಯಿತು, ಆ ಸಂದರ್ಭದಲ್ಲಿ ಇಲ್ಲಿ ಸರಿಸುಮಾರು 23 ಬೃಹತ್ ಉಕ್ಕು ಕಾರ್ಖಾನೆಗಳು ಇಲ್ಲಿ ಆರಂಭವಾದವು. ಇವು ಉಕ್ಕು ಕಾರ್ಖಾನೆಗಳಿಂದ ಕಳೆದ 15 ವರ್ಷದಿಂದ ಹೆಚ್ಚು ಬಂದವು. ಅದಕ್ಕಿಂತ ಮೊದಲು ಒಂದು 2 ಕಾರ್ಖಾನೆಗಳಿದ್ದವು. ಆದರೆ 15 ವರ್ಷಗಳಿಂದ ಬಂದ ನಂತರ ಕಾರ್ಖಾನೆಗಳು ಈಗ ಅಲ್ಲಿ ಪರಿಸರ ಹಾನಿ ಮಾಡ್ತೀವಿ ಅನ್ನುವಂಥ ಆರೋಪಗಳು ಕೇಳಿಬರ್ತವೆ. ಮತ್ತು ಅದು ಸತ್ಯ ಕೂಡ ಅನ್ನುವಂಥ ಉದಾಹರಣೆಯನ್ನು ಈಗ ರೈತರು ನೀಡ್ತಿದ್ದಾರೆ. ಅದರಲ್ಲೂ ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಇರುವಂಥ ಪ್ರದೇಶದಲ್ಲಿ ಇಲ್ಲಿ ತೋಟಗಾರಿಕೆ ಬೆಳೆಗಳಾದ ಬಾಳೆ ಮತ್ತು ಪಪ್ಪಾಯಿ ಈ ರೀತಿ ಬೇರೆ ಬೆಳೆಗಳನ್ನು ರೈತರು ಬೆಳೀತಾರೆ. ಅದರಲ್ಲಿ ಕೊಪ್ಪಳ ಏನು ಹಿನ್ನೀರಿನ ಪ್ರದೇಶದಲ್ಲಿ ಬಗನಾಳು, ಕಾಸನಕಂಡಿ ಮತ್ತು ಮೆಳಿಕೇರಿ, ಹ್ಯಾಟಿ, ಮುಂಡ್ರಿಗಿ ಹೀಗೆ ಅನೇಕ ಗ್ರಾಮಗಳಲ್ಲಿ ರೈತರು ಕೃಷಿ ಏನು ತೋಟಗಾರಿಕೆ ಬೆಳೆಯನ್ನು ಬೆಳೆದು ಸಾಕಷ್ಟು ಪ್ರಮಾಣದಲ್ಲಿ ಆದಾಯವನ್ನು ನಿರೀಕ್ಷೆ ಇಟ್ಕೊಂಡಿತ್ತು. ಆದರೆ ಈಗೇನಾಗಿದೆ ಅಂದರೆ ಕಾರ್ಖಾನೆಗಳ ಧೂಳಿನಿಂದಾಗಿ ಈ ಬೆಳೆ ಹಾಳಾಗ್ತವೆ. ಜೊತೆಗೆ ಇಲ್ಲಿ ಕಾರ್ಖಾನೆ ಹೊಗೆ ಈ ತೋಟಗಾರಿಕೆ ಬೆಳೆಗಳ ಮೇಲೆ, ಅದರಲ್ಲಿ ಬಾಳೆ ಮತ್ತು ಪಪ್ಪಾಯಿ ಮೇಲೆ ಬೀಳ್ತಾ ಇರೋ ಕಾರಣಕ್ಕಾಗಿ ಈ ಏನು ಬೆಳೆ ಸಂಪೂರ್ಣವಾಗಿ ಹಾಳಾಗ್ತಾಯಿದೆ. ಜೊತೆಗೆ ಅದಕ್ಕಾಗಿ ರೈತರು ಅವುಗಳ ಮೇಲೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಮಾಡುವಂಥ ಸ್ಥಿತಿಗೆ ಬಂದು ನಿಂತಿದೆ. ಇದು ಒಂದು ಉದಾಹರಣೆ ಆಗಿದ್ದರೆ, ಇದೇ ರೀತಿ ಅನೇಕ ಕಡೆ ರೈತರು ತಮ್ಮ ಬೆಳೆಯನ್ನು ರಕ್ಷಿಸಿಕೊಳ್ಳಲು ಸಾಕಷ್ಟು ಪ್ರಮಾಣದಲ್ಲಿ ಹರಸಾಹಸ ಪಡುವಂಥ ಸ್ಥಿತಿ ಇದೆ. ಅದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಅವರು ಏನಂತ ಹೇಳಿದರೆ, ಈಗ ಹೊಲಗಳಿಗೆ ಕೆಲಸ ಮಾಡಲು ಕೃಷಿ ಕೂಲಿಕಾರರು ಬರ್ತಾಯಿಲ್ಲ. ಕಾರಣ ಏನಂತ ಹೇಳಿದರೆ, ಇಲ್ಲಿ ಇರುವಂಥ ಭೂಮಿ ಅಷ್ಟು ಮೆಟ್ಟಲಿ ಹೊಗೆಯಿಂದಾಗಿ ಭೂಮಿಯಲ್ಲಿ ನಾವು ಮೈಬಣ್ಣವೇ ಕಪ್ಪಾಗುವಂಥ ಸ್ಥಿತಿ ಬಂದಿದೆ. ಈ ಕಾರಣಕ್ಕಾಗಿ ಇಲ್ಲಿ ಯಾರೂ ಬರ್ತಾಯಿಲ್ಲ. ಜೊತೆಗೆ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇರುವಂಥ ಕಾರಣಕ್ಕಾಗಿ ರೈತರು ಬರ್ತಾಯಿಲ್ಲ ಅನ್ನೋ, ಕೂಲಿಕಾರರು ಕೆಲಸಕ್ಕೆ ಬರ್ತಾಯಿಲ್ಲ ಅನ್ನೋದು ರೈತರ ಅಳಲಾಗಿದೆ. ಮತ್ತು ಈ ಕುರಿತು ಏನು ಇತ್ತೀಚೆಗೆ ಏನು ಪರಿಸರ ಇಲಾಖೆ ಅಧಿಕಾರಿಗಳು ಹಿರೇಬಂಗಾಳಕ್ಕೆ ಹೋದಾಗ ಇಲ್ಲಿ ಆಗಿರುವ ಸಮಸ್ಯೆಯನ್ನು ಅವರ ಮೂಲ್ಯ ಬೆಂಬಲಿಸಿ ಮತ್ತು ಇದಕ್ಕೆ ಪರಿಹಾರ ಕೊಡ್ರಿ ಅನ್ನುವಂಥ ಒತ್ತಾಯ ಮಾಡಿ ಸ್ವಲ್ಪ ಹೊತ್ತು ಅವರನ್ನು ಕೂಡಿ ಹಾಕಿದ ಘಟನೆ ನೀಡಿತು. ಈ ಕಾರಣಕ್ಕಾಗಿ ಇಲ್ಲಿ ಕೊಪ್ಪಳವನ್ನು ಹೊಂದಿಕೊಂಡಿರುವಂಥ ಕಾರ್ಖಾನೆ ಮತ್ತು ಬೇರೆ ಬೇರೆ ಕಾರ್ಖಾನೆಗಳ ವಿಸ್ತರಣೆ ಬೇಡ ಅಂತಂದು ಕೊಪ್ಪಳ ಬಚಾವ್ ಆಂದೋಲನ ಸಮಿತಿ ಮತ್ತು ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆಯವರು ಈಗ ನಿರಂತರವಾಗಿ ಹೋರಾಟ ಮಾಡಿದ್ದಾರೆ. ಈಗಾಗಲೇ 66 ದಿನಗಳಿಂದ ಇಲ್ಲಿ ನಿರಂತರವಾದ ಕಾರ್ಖಾನೆಗಳ ವಿರುದ್ಧ ಹೋರಾಟ ನಡೆದಿದೆ. ಆದರೆ ಇಲ್ಲಿ ಜನಪ್ರತಿನಿಧಿಗಳಿಗೆ ಇವರಿಗೆ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಇದೆ. ಜೊತೆಗೆ ಈ ಹೋರಾಟದಲ್ಲಿ ಹಿಂದೆ ಗವಿಮಠ ಸ್ವಾಮಿಗಳು ಸಹ ನುಗ್ಗಿದ್ರು. ಅವರಿಗೂ ಸಹ ಜನಪ್ರತಿನಿಧಿಗಳು ಸರಿಯಾದ ಸ್ಪಂದನೆ ಇಲ್ಲ. ಮತ್ತು ಕಾರ್ಖಾನೆಗಳು ಮತ್ತು ಸರ್ಕಾರ ಇಲ್ಲಿ ನಮ್ಮ ಕಡೆ ಭಾಗದಾಗೆಲ್ಲ ಫ್ಯಾಕ್ಟ್ರಿ ಧೂಳು ಸಿಕ್ಕಾಪಟ್ಟೆ ಇದೆ ಸರ್. ಕೈಗಳು ನೋಡ್ತಾ ಇದೆಯಲ್ಲ ಯಾವ ಥರ ಇದೆ. ಇಲ್ಲಿ ಕೂಲಿ ಇಲ್ಲ, ಗಿಡದ ಮೇಲೆ ನೋಡಿ ಯಾವ ಥರ ಬಿದ್ದಿದೆ. ಈ ಥರ ಸಿಕ್ಕಾಪಟ್ಟೆ ಧೂಳಿದೆ. ಇಲ್ಲಿ ನಾವು ಜೀವನ ಮಾಡೋಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಇಲ್ಲಿ ಸರಿಯಾಗಿ ಲೇಬರ್ ಬರ್ತಾಯಿಲ್ಲ ಕೆಲಸ ಮಾಡೋಕ್ಕೆ. ನಾವು ಕೊಡೋದು ದಿನನಿತ್ಯ 300 ರೂಪಾಯಿ ಪೇಮೆಂಟ್ ಇರೋದ್ರಿಂದ ನಾವು 500 ರೂಪಾಯಿ ಕೊಟ್ಟು ತೋರಿಸ್ಬೇಕಾಗತ್ತಾ, ನಾವು ಬರಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಈ ಥರ ಆದ್ರೆ ಭಾಳ ಸಮಸ್ಯೆ ಆಯಿತು. ಇದೇ ಫ್ಯಾಕ್ಟ್ರಿ ಸಂಬಂಧ ನಮ್ಮ ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜವರು ಹೋರಾಟ ಮಾಡಿದರು. ಆದರೆ ಅವರು ಹೋರಾಟ ಮಾಡೋದಕ್ಕೆ ಯಾರೂ ಸ್ಪಂದಿಸಲಿಲ್ಲ. ಇದ್ರ ಬಗ್ಗೆ ಎಲ್ಲ ಸರ್ಕಾರ ಕ್ರಮ ಕೈ ತೊಗೊಳ್ಬೇಕು. ಈ ಥರ ಆದರೆ ನಾವು ಜೀವನ ಮಾಡೋದು ತುಂಬ ಕಷ್ಟ ಇದೆ. ಈಗ ಬಾಳಿಗೆ ಹಳಚಲ ಆಗ್ತಾಯಿದ್ರಲ್ಲಿ ಅದಕ್ಕೋಸ್ಕರ ಆಗ್ತಾಯಿದೆ. ಈ ಡೆಸ್ಟಿನ್ ಸಲ ಆಗ್ತಾಯಿದೆ. ಎಲ್ಲ ಗೊನಿ ಎಲ್ಲ ಚುಕ್ಕಿ ಬಿದ್ದು ರೇಟ್ ಭಾಳ ತೊಂದರೆ ಆಗ್ತಾಯಿದೆ. ಅಲ್ಲಿ ಮೇಲೆ ಎಷ್ಟು 45 ರೂಪಾಯಿ ಕೆಜಿ ತೊಗೊಂಡ್ರೆ ಇಲ್ಲಿ ನಮ್ಮ ಸೈಡ್ ಬಂದು 25 ಹಿಂಗೆ 30 ರೂಪಾಯಿ ಕೇಳ್ತಾರೆ. ಅರ್ಧ ಕಡಿಮೆ ಕೇಳ್ತಾರೆ ಡೆಸ್ಟ್ ಇರೋದ್ರಿಂದ. ಎಲ್ಲ ಇದು ಕೆಡ್ತಾ ಇದೆ. ಗುಣಿ ಹಣ್ಣುಗಳಿಗೆಲ್ಲ ತೊಂದರೆ ಆಗ್ತಾಯಿದೆ, ಪಿಗಿಗೆ ತೊಂದರೆ ಆಗ್ತಾಯಿದೆ, ಜನರಿಗೂ ತೊಂದರೆ ಆಗ್ತಾಯಿದೆ. ಇದ್ರ ಬಗ್ಗೆ ನೋಡ್ರಿ, ನಮ್ಮಲ್ಲಿ ಈ ಫ್ಯಾಕ್ಟ್ರಿಗಳು ಬರೋ ಸಂಬಂಧ ಲೇಬರ್ಗಳು ಕೆಲಸ ಮಾಡೋಕೆ ಬರೋಕೆ ಹಿಂದೆ ಮುಂದೆ ಹಿಂಜರಿತಾರೆ ರೀ. ಈಗ ಅದ್ರ ಕೆಲ್ಸಕ್ಕೆ ಬಂದಪ್ಪ ಎಲ್ಲ ಡಸ್ಟ್ ಇದಾಗಿ ನಮ್ಗೆ ಕೆಮ್ಮು ನೆಗಡಿ ಇದಾಕೈತಿ ಅಂತಂದು ಲೇಬರ್ ಕೆಲಸ ಕೂಡ ಬರೋಲ್ಲ. ಈ ಗೊನೆಗೆ ಇಲ್ಲಿ ಹಾಕಿ ನೋಡ್ರಿ, ಈ ಥರ ಗೊನೆಗೆ ಕವರ್ ಹಾಕಕ್ಕೆ ಆಗೈತೆ ನಮ್ಮ ಪರಿಸ್ಥಿತಿ. ನಾವು ಬೆಳೆದು ಎಲ್ಲ ಮಾಡಿ ಫ್ಯಾಕ್ಟ್ರಿಗಳ ಸಂಬಂಧ ಈ ಕವರ್ ಹಾಕ್ಯಬೇಕು. ಲೇಬರ್ ಕೆಲಸಕ್ಕೆ ಬರೋಲ್ಲ. ಅಲ್ಲಿದ್ದ ನಮಗೆ ನಷ್ಟ ಆಗ್ತಾಯಿದೆ. ಈ ಥರ ಇದಾದಕ್ಕೆ ಗವಿಶ್ರೀಗಳು ಅಭಿನವ ಗವಿಸಿದ್ದೇಶ್ವರ ಅಜ್ಜರು ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕಂತ ಎಷ್ಟೋ ಸ್ಟ್ರೈಕ್ ಮಾಡಿದ್ರು. ಯಾರು ಇದನ್ನು ಗಮನಕ್ಕೆ ತಗೊಂತ ಇಲ್ಲ. ಈಗ ಇದಕ್ಕೆ ಏನಾರ ಮಾಡಿ ನೀವು ಗಮನಕ್ಕೆ ತಗೊಂಡು ಇದನ್ನು ಫ್ಯಾಕ್ಟ್ರಿ ಬಂದ್ ಮಾಡಿಸಿ ನಮಗೆ ರೈತರಿಗೆ ಬೆಳೆಯೋಕೆ ಅನುಕೂಲ ಮಾಡಿಕೊಡ್ಬೇಕು. ನಾವು ಇದೇ ಥರನೇ ಇದು ಮಾಡ್ಕೊಂಡಪ್ಪ ಅಂದ್ರೆ ನಾವು ಯಾವ ಥರ ಬೆಳಿಬೇಕು ಯಾವ ಥರ ಎಲ್ಲ. ಕೈ ನೋಡ್ರಿ, ನಮ್ಮ ಕೈ ಒಂದು ಸ್ವಲ್ಪ ಏನಾದ್ರು ಕೆಲಸ ಮಾಡೋಕೋರು ಕೈ ಪೂರ ಈ ಥರ ಇದಾಗಿ
ಒಟ್ಟ ಹೊಲ್ದಲ್ಲಿ ಕೆಲಸ ಮಾಡೋಂಗಿಲ್ಲ, ಅಷ್ಟು ಸಮಸ್ಯೆ ಆಗುತ್ತೆ. ಈ ಬಾಳಿಗಾರಾತು ಟೊಮ್ಯಾಟೋರ ಇರಲಿ, ಪಪ್ಪಾಯರ ಇರಲಿ, ಯಾವ್ದಕ್ಕಾದ್ರೂ ಈ ಥರ ಈಗ ನೋಡಿ ಮಾಲ್ ಒಯ್ಯಕ್ಕೆ ಬರೋಕೆ ಹಿಂದೆ ಮುಂದೆ ನೋಡ್ತಾರೆ. ಪಪ್ಪಾಯಿ ಐತ್ರಿ ಈ ಕಡೆ ನಮ್ಮದು, ಪಪ್ಪಾಯಿ ಡಸ್ಟ್ ಕುಂತಿರೋದಕ್ಕೆ ಶೇನಿಂಗ್ ಕೆಟ್ಟೈತಲ್ಲ, ಶೇನಿಂಗ್ ಹೋಗಿರೋದಕ್ಕೆ ಶೇನಿಂಗ್ ಇಲ್ರಿ ಮಾಲ್ ಹೋಗಿಲ್ರಿ ಅಂತಂದು ಈಗ 12-15 ರೂಪಾಯಿ ರೇಟ್ ಇರೋದಕ್ಕೆ ನಮ್ಮದು 7 ರೂಪಾಯಿ 6 ರೂಪಾಯಿಗೆ ತಗೊಳಕಂತಾರೆ. ಅದು ಡಸ್ಟ್ ಬಿದ್ದಿರೋದಕ್ಕೆ ಇವತ್ತು ಕಟಿಂಗ್ ಮಾಡಕ್ಕೆ ಬರೋಕಂತಾರೆ ರೀ. ಆದ್ರೆ ರೇಟ್ ಕಡಿಮೆ ಇದಾಗೈತೆ ರೀ ಫ್ಯಾಕ್ಟ್ರಿ ಧೂಳು ಸಂಬಂಧ. ಇದನ್ನು ಗಮನಕ್ಕೆ ತಗೊಂಡು ನೀವು ಫ್ಯಾಕ್ಟ್ರಿ ಯಾಕೆ ಬಂದ್ ಮಾಡಿಸ್ಬಾರ್ದು ಅಂತ ನಾವು ಇದನ್ನ ಕೇಳ್ಕೊತೀವಿ. ಈ ನಿಟ್ಟಿನಲ್ಲಿ ರೈತರ ಪರವಾಗಿ ಕೆಲಸ ಮಾಡ್ತಿಲ್ಲ ಅನ್ನುವಂಥ ಆರೋಪಕ್ಕೆ ಬಂದಿದೆ. ಒಂದು ಕಡೆ ಏನು ಈ ಪರಿಸರನ ಹಾನಿಯನ್ನು ತಡೆಯೋದಕ್ಕೆ ಏನೆಲ್ಲ ಕ್ರಮಕ್ಕೂ ಜಿಲ್ಲಾಡಳಿತ ಕ್ರಮ ತಗೊಂಡಿಲ್ಲ, ಜೊತೆಗೆ ಕಾರ್ಖಾನೆ ವಿಸ್ತರಣೆ ಬಗ್ಗೆ ಹೆಚ್ಚು ಏನು ಒಂದು ಆತಂಕ ಏನು ಉಟ್ಕೊಂಡಿದೆ. ಕಾರ್ಖಾನೆ ಆರಂಭವಾದರೆ ಇನ್ನಷ್ಟು ಪರಿಸರ ಆಗ್ತದೆ, ಈ ಕಾರ್ಖಾನೆ ರದ್ದು ಮಾಡಬೇಕನ್ನುವಂಥ ಹೋರಾಟ ಇದೆ. ಅದಕ್ಕೆ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪಗಳಿರುತ್ತೆ. ಮುಂದಿನ ದಿನಗಳಲ್ಲಾದರೂ ಈ ಕುರಿತು ಜಿಲ್ಲಾಡಳಿತ ಇಲ್ಲಿ ಆಗ್ತಾ ಇರುವಂಥ ಪರಿಸರವನ್ನು ರಕ್ಷಣೆ ಮಾಡ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.